ಒಂದು ನಾವೇನು ಹೇಳ್ತೀವಿ ಅವಾಗ ಶಿವಣ್ಣ ಸರ್ ಹೇಳ್ದಂಗೂ ಅಷ್ಟೇ, ಯಾವುದು ಮಾಸ್ ಕಂಟೆಂಟು ಅದು ಇದು ಏನೂ ಇಲ್ದಂಗೆ ಒಂದು ಕಂಟೆಂಟ್ ಇಟ್ಕೊಂಡು ಆ ಎಮೋಷನ್ನು ತುಂಬ ಅದ್ಭುತವಾಗಿ ಏನೋ ಒಂದು ರೈಟಿಂಗ್ ಇಟ್ಕೊಂಡು ಬರೆದಿರೋ ಸಿನಿಮಾ ಇದು. ಆಮೇಲೆ ಇನ್ನೊಂದೇನೆಂದರೆ ಭಾಳ ಖುಷಿಯಾಗಿದೆ ಏನಂದರೆ ಆ ಜಾನರ್ ಟಚ್ ಮಾಡಿರಲಿಲ್ಲ. ಅಂದರೆ ಈ ಮನೆ ಕಟ್ಟೋದಾಗಲಿ ಅಥವಾ ಅದ್ರದ್ದು ಯಾರು ಟಚ್ ಮಾಡಿರಲಿಲ್ಲ. ಸೊ ಆಮೇಲೆ ಉತ್ತರ ಕರ್ನಾಟಕದ ಭಾಷೆ ಎಷ್ಟು ಸೊಗಸು ಅಂದರೆ, ಬಿಕಾಸ್ ನಾವೆಲ್ಲರೂ ಮಾತಾಡ್ತಾ ಬಟ್ ಒಂದು ಸಿನಿಮಾ ಪೂರ್ತಿ ಅದು ಹಿಡ್ಕೊಂಡು ಅವನೆಲ್ಲೂ ಬೋರ್ ಆಗ್ದಂಗೆ ಪ್ರತಿಯೊಂದು ಹಂತದಲ್ಲೂ ನಗಿಸ್ತಾ ಲಾಸ್ಟ್ ಎಮೋಷನಲ್ಲೂ ತುಂಬ ಚೆನ್ನಾಗಿ ಮಾಡಿದೆ. ಆಮೇಲೆ ಆ ಒಂದು ಕಾಲಘಟ್ಟ ಏನು ಕೋವಿಡ್ ಟೈಮಲ್ಲಿ ಅದು ಹೋಗಿದ್ದಾರೆ, ಭಾಳ ತುಂಬ ಯೋಚನೆ ಮಾಡಿ ಆಸ್ ಎ ಟೆಕ್ನಿಷಿಯನ್ ಆಗಿ ಹೇಳ್ತಾ ನಾನು ತುಂಬ ಯೋಚನೆ ಮಾಡಿ ಡೈರೆಕ್ಟರ್ ಮಾಡಿದ್ದಾರೆ. ಅದಕ್ಕೆ ತುಂಬ ಸಪೋರ್ಟಿವ್ ಆಗಿ ಅಂದಪ್ಪ ಅವರು ಇದು ಮಾಡಿದ್ದಾರೆ. ಆಮೇಲೆ ನಮ್ಮ ಸುರೇಶ್ ಅಣ್ಣ ಅವರು, ಬಿಕಾಸ್ ನಮ್ಮ ಸೀನಿಯರ್ ಅವರು ಯಾವಾಗಲೂ ಹೇಳ್ತಿರ್ತೀನಿ, ಅಣ್ಣ ಬಂದಾಗ ಹೇಳಿದೆ ಭಾಳ ಖುಷಿ ಆಗುತ್ತೆ ಈ ಥರ. ಯಾಕಂದರೆ ಈ ಒಂದು ಕಾಲಘಟ್ಟದಲ್ಲಿ 50 days ಸಿನಿಮಾ ಮಾಡೋದಂದರೆ ಭಾಳ ದೊಡ್ಡ ವಿಷಯ. ಬಿಕಾಸ್ ನಾವೊಂದು 10 years ಬ್ಯಾಕ್ ನಾವು ಇಂಡಸ್ಟ್ರಿ ಇದ್ದಾಗ 50 days 100 days ಎಲ್ಲ ಕಾಮನ್ ಆಗಿತ್ತು. ಬಟ್ ಈಗ 50 days ನೋಡಬೇಕು ಅಂದರೆ ನನ್ನ ಬಹುಶಃ ಆಮೇಲೆ ನಮಗೊಂದು ಅದೃಷ್ಟ ಏನಂದರೆ ನಮ್ಮ ಸಂಸ್ಥೆಯಿಂದ ಡಿಸ್ಟ್ರಿಬ್ಯೂಟ್ ಆಗ್ತಿರೋ ಸಿನಿಮಾ 50 days ಆಗಿದೆ. ಸೊ ಭಾಳ ಖುಷಿ ಇದೆ. ಆಮೇಲೆ ಈ ತಂಡಕ್ಕೆ ಇನ್ನೂ ಹೆಚ್ಚು ಒಳ್ಳೆಯದಾಗಿ ನೆಕ್ಸ್ಟ್ ಪ್ರಯತ್ನ ಮಾಡ್ತಿರುತ್ತೆ, ಅದಕ್ಕೂ ಒಳ್ಳೆಯದಾಗಿ ಅಂತ ಅವ್ರ ವಿಷಯ ಹೇಳ್ತಾ ಇದ್ದೀನಿ. ಆಮೇಲೆ ಹುಡುಗರು ಜಗದೀಶ ಮತ್ತು ಆದಿತ್ಯ, ಆಮೇಲೆ ದುರ್ಗಪ್ಪನವರು, ರೇಣುಕಾ ಮೇಡಮ್ ಅವರು, ಎಲ್ಲ ಪ್ರತಿಯೊಬ್ಬರು, ಆಮೇಲೆ ಮಾಮ ಓಟಿ ಅವ್ರ ಹೆಸರು ಗೊತ್ತಿಲ್ರಿ, ಸಾರಿ ಕನಕಪ್ಪ ಅವರು ಅಷ್ಟೇ ಭಾಳ ಚೆನ್ನಾಗಿ ಮಾಡಿದರು. ಸೊ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಥರ ಇನ್ನೂ ಹೆಚ್ಚು ಪ್ರಯತ್ನ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ. ಜನಗಳು ಅಷ್ಟೇ, ಯಾರು ನೋಡಿಲ್ಲ, ಬಹುಶಃ ಅವನ್ನೆಲ್ಲ ನೋಡಿರ್ತಾರೆ ಅನ್ಕೊಂತೀನಿ, ಯಾರು ನೋಡಿಲ್ಲ ಅವ್ರಿಗೆ ಆಗಲೇ ಮೇಡಮ್ ಹೇಳ್ದಂಗೆ ಅಮೆಝಾನಲ್ಲಿ ಬರ್ತಾ ಇದೆ. ಇನ್ನೊಂದು ಪ್ರಾಬ್ಲಿ ಇನ್ನೊಂದು 1 ವಾರ ಅಥವಾ 2 ವಾರದಲ್ಲಿ ಅಮೆಝಾನಲ್ಲಿ ಬರುತ್ತೆ. ಅಲ್ಲೂ ನೋಡಿ ಇನ್ನೂ ನಿಮ್ಮ ಮೆಚ್ಚುಗೆಯನ್ನು ತಿಳಿಸಿ ಇನ್ನೂ ಹೆಚ್ಚು ಸಹಕಾರ ಮಾಡಿ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ. ಥ್ಯಾಂಕ್ ಯು.